ಚೇಂಬರ್ ಬಂದು ಲೆಟರ್ ಸಿನಿಮಾ ಕೊಟ್ಟಿದ್ದೀವಿ. ರಿಲೀಸ್ ಆಗಿದ್ದು 19ನೇ ತಾರೀಕು. ಇವತ್ತು ಅದನ್ನ ನಿನ್ನೆ ಸಡನ್ ಆಗಿ ಪೋಸ್ಟ್ ಹಾಕ್ತೀರಾ ಅಂದ್ರೆ ಅವತ್ತೇ ಹಾಕೋಬಹುದಿತ್ತಲ್ವಾ? ನೋಡಿ, ನಾನು ಪ್ರೊಡ್ಯೂಸರ್, ಆಸ್ ಎ ಪ್ರೊಡ್ಯೂಸರ್ ಒಂದು ಸಿನಿಮಾಗೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಆ ಕಲೆಕ್ಷನ್ ವೈಸ್ ಇರ್ಬೋದು, ಎಲ್ಲದರಲ್ಲೂ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಾವು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆಮೇಲೆ ಅದ್ರ ಜೊತೆ ನಾನು ಕೃಷ್ಣನ ಬೆಸ್ಟ್ ಫ್ರೆಂಡ್ ಆಗಿ, ಡಾರ್ಲಿಂಗ್ ಕೃಷ್ಣ ಬೆಸ್ಟ್ ಫ್ರೆಂಡ್ ಆಗಿ, ನಾನು ಅವ್ರ ಬಿಸ್ನೆಸ್ನ ಹಾಳು ಮಾಡೋಕ್ಕೋ ಅವ್ರ ಸಿನಿಮಾನ ಹಾಳು ಮಾಡೋ ಇಷ್ಟ ನನಗಿಲ್ಲ. ಆಮೇಲೆ ಯಾವುದೇ ರೀತಿಯ ಪಬ್ಲಿಸಿಟಿಗೋಸ್ಕರ, ಯಾವುದೇ ಪಬ್ಲಿಸಿಟಿ ಗಿಮಿಕ್ಗೋಸ್ಕರ, ನಮಗೇನೋ ಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಯಾವುದಕ್ಕೂ ಬಂದಿಲ್ಲ. ಒಂದು ಕತೆ ಒಬ್ಬ ರೈಟ್ರಿಗೆ, ಯಾರೋ ನಮ್ಮ ರಾಘವೇಂದ್ರ ನಾಯಕ್ ಅವರು ಒಂದು ಕತೆ ಮಾಡಿದ್ದಾರೆ. ಆ ಕತೆಯ ಸ್ವಲ್ಪ ಭಾಗ ಅದಕ್ಕೆ ಹೊಂದುತ್ತಾ ಇದೆ. ನಾವು ಹೋಗಿ ಅವ್ರಿಗೆ ಆ ಕತೆನ ಹೇಳಿದ್ವಿ. ಅವೆರಡೂ ಕತೆ ಹತ್ತಿರದಲ್ಲಿರೋದ್ರಿಂದ ಇದಕ್ಕೆ ಏನಾದರೂ ಒಂದು ಜಸ್ಟಿಫೈ ಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತು ಚೇಂಬರ್ಗೆ ಬಂದಿದ್ವಿ. ಕತೆ ಯಾವಾಗ ಕೃಷ್ಣಗೆ ಕೇಳಿರೋದು, ಅದಾದ್ಮೇಲೆ ಅವರು ಸಿನಿಮಾನ ಶುರು ಮಾಡಿರೋದಾ ಹೇಗೆ? ನಿಮಗೆ ನಾವು 2023 ಆಗಸ್ಟ್ 31ನೇ ತಾರೀಕು ಅವರಿಗೆ ಕತೆ ಹೇಳಿದ್ದೀನಿ. ಇಷ್ಟು ಹೇಳ್ಬೋದು. ಸೆಕೆಂಡ್ ಪಾರ್ಟ್ ರಘು ಅವರು ಪೋಸ್ಟ್ ಹಾಕಿರೋದ್ರಲ್ಲಿ ಒಂದು ಮಾತಿದೆ, ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಕೇಳಿದಾಗ ಅವರು ನಾನು ಜ್ಞಾಪಕನೇ ಇಲ್ಲ ನೀವು ಕತೆ ಹೇಳಿರೋದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ನಂಗೆ ಗೊತ್ತಿಲ್ಲ ಸರ್. ಈಗ ಅವ್ರು ಹೇಳ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೊಡ್ಯೂಸರ್ ಆಗ್ಲಿ, ಗುರುದೇವ್ ಇವರಾಗಿರ್ಲಿ, ಏನಂದ್ರೆ ರಾಘವೇಂದ್ರ ನಾಯಕ್ ಅವರು ಆ ಕಥೆನ ಬಂದು ನನಗೆ ಹೇಳಿದಾಗ, ನಾನು ರಾಘವೇಂದ್ರ ನಾಯಕ್ ಅವರಿಗೆ ನಾನು ದುಡ್ಡು ಕೊಟ್ಟು ಆ ಕಥೆನ ನಾನು ಕೊಂಡುಕೊಂಡಿದ್ದೀನಿ. ಆದ್ದರಿಂದ ಆ ಕತೆ ರೈಟ್ಸ್ ನನ್ನ ಹತ್ರ ಇದೆ. ಆದ್ರಿಂದ ನಾನು ಇವತ್ತು ಚೇಂಬರ್ಗೆ ಬಂದು ಚೇಂಬರ್ ಎಷ್ಟು ಲಾಸ್ ಆಗಿರ್ಬೋದು ನಿಮ್ಗೆ ಇವಾಗ? ದಯವಿಟ್ಟು ಪ್ಲೀಸ್, ದಯವಿಟ್ಟು ನೀವು ಅನ್ನೆಸೆಸರಿ ಇದನ್ನ ದೊಡ್ಡ ಇಶ್ಯೂ ಮಾಡಬೇಡಿ. ನಾನು ಡಾರ್ಲಿಂಗ್ ಕೃಷ್ಣ ಬೆಸ್ಟ್ ಫ್ರೆಂಡ್ಸ್. ನಮ್ಮಿಬ್ರು ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ಒಡಕುಗಳು ಇಲ್ಲ. ನಾವು ಬಂದಿರೋದು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರೋದು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕಿರೋದು ತುಂಬಾ ಸಿಂಪಲ್ ಪೋಸ್ಟ್. ಅದು ನಾನು ಹಾಕಿಲ್ಲ. ನಾನು ಚೇಂಬರ್ಗೆ ಬಂದಿರೋದು ಏನು ಅಂತಂದರೆ, ಚೇಂಬರ್ ಇರೋದು ಪ್ರೊಡ್ಯೂಸರ್ ಅಸೋಸಿಯೇಷನ್ನು, ಆಮೇಲೆ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನು, ಆಮೇಲೆ ಎಕ್ಸಿಬಿಟರ್ ಅಸೋಸಿಯೇಷನ್, ಇದಕ್ಕೆ ಮಾತ್ರ ಚೇಂಬರ್ ಸಂಬಂಧಪಟ್ಟಿದ್ದು. ಈ ಕತೆ ರೈಟ್ಸ್ ನನ್ನ ಹತ್ರ ಇರೋದ್ರಿಂದ ನಾನು ಚೇಂಬರ್ಗೆ ಬಂದು ನನ್ನ ಕಡೆಯಿಂದ ರೈಟ್ಸ್ ಕೊಟ್ಟಿರೋದು. ಇನ್ನು ಮಿಕ್ಕಿದ್ದು ಏನೇ ಆನ್ಸರ್ ಮಾಡಬೇಕಂದ್ರು ಆ್ಯಸ್ ಎ ರೈಟರ್ ಅವರೇ ಮಾತಾಡಬೇಕು ಅದ್ರ ಬಗ್ಗೆ. ಆ್ಯಸ್ ಎ ಪ್ರೊಡ್ಯೂಸರ್ ನನ್ನ ಕಡೆಯಿಂದ ನಾನು ಇಷ್ಟು ಹೇಳಿದ್ದೀನಿ ಅಷ್ಟೇ. ಲಾಸ್ ಆಗಿದೆಯಾ ಅಂತ ಸರ್ ಈಗ ಇದರಿಂದ ನನಗೆ ಪರ್ಸ್ನಲಿ ಲಾಸ್ ಇಲ್ಲ. ನನಗೊಬ್ಬ ರೈಟರ್ಗೆ ರೆಸ್ಪೆಕ್ಟ್ ಮಾಡ್ಬೇಕನ್ನೋದು ಒಂದೇ ಒಂದು ನನ್ನ ಆಶಯ ಅಷ್ಟೇ. ಏನು ಸಿನಿಮಾದಲ್ಲಿ ಒಂದು ಕತೆ ಕೇಳಿದ್ದಾರೆ, ಆ ಕತೆಗೆ ಒಬ್ಬರು ರೆಸ್ಪೆಕ್ಟ್ ಮಾಡಬೇಕು, ಕತೆಗೆ ಅಷ್ಟೇ.